ಜ್ವಾಲಾಪುರಂ ಆಂಧ್ರ ಪ್ರದೇಶದ ಒಂದು ಸಣ್ಣ ಹಳ್ಳಿ. ಅದು ಸಣ್ಣ ಹಳ್ಳಿಯಾದರೂ ಭಾರತದ ಇತಿಹಾಸವೇ ಅದರ ಮಣ್ಣಿನಲ್ಲಿ ಅವಿತು ಕುಳಿತಿದೆ. ಹೌದು ಸ್ನೇಹಿತರೆ, ಪುರಾತತ್ವಶಾಸ್ತ್ರಜ್ಞರು ಈಗಾಗಲೇ ಹೋಮೋಸೇಪಿಯನ್ಸ್ಗಳು ವಲಸೆ ಹೋಗಲು ಯಾವಾಗ ಶುರು ಮಾಡಿದ್ದರೂ ಹಾಗೆಯೇ ಅವರೆಲ್ಲ ಒಂದೇ ಬಾರಿಗೆ ಆಫ್ರಿಕಾದಿಂದ ಹೊರಬಿದ್ದರೆ ಎಂಬ ಜಿಜ್ಞಾಸೆಯಲ್ಲಿರುವಾಗಲೇ ಭಾರತದ ಮಣ್ಣಿನಲ್ಲಿ ಅದಕ್ಕೆ ವಿರುದ್ಧವಾದ ಸಾಕ್ಷಿಯೊಂದು ದೊರೆತಿದೆ. 1990ರಿಂದ ನಂಬಿಕೊಂಡು ಬಂದ ಶೋಧವೆಂದರೆ ಭೂಮಿಯ ಮೇಲಿರುವ ಎಲ್ಲ ಆಧುನಿಕ ಮಾನವರು ಪಶ್ಚಿಮ ಆಫ್ರಿಕಾದ ರಿಫ್ಟ್ ವ್ಯಾಲಿಯಿಂದ ವಲಸೆ ಬಂದವರೇ ಆಗಿದ್ದಾರೆ ಎಂಬುದು. ಆ ಥಿಯರಿಯ ಪ್ರಕಾರ ಅವರೆಲ್ಲ 2 ಬ್ಯಾಚ್ಗಳಲ್ಲಿ ಆಫ್ರಿಕಾವನ್ನು ಬಿಟ್ಟು ಹೊರಬಂದಿದ್ದರು ಎನ್ನಲಾಗಿತ್ತು. ಅದರಲ್ಲಿ ಮೊದಲನೆಯವರು 1,00,000 ವರ್ಷಗಳ ಹಿಂದೆ ಆಫ್ರಿಕಾವನ್ನು ಬಿಟ್ಟಿದ್ದರೆ, ಎರಡನೆಯವರು 60,000 ವರ್ಷಗಳ ಹಿಂದೆ ಆಫ್ರಿಕಾ ಬಿಟ್ಟಿದ್ದರು. ಈ ಔಟ್ ಆಫ್ ಆಫ್ರಿಕಾ ಥಿಯರಿಯ ಹಿಂದೆ ಇದ್ದ ಸಂಶೋಧಕರೆಂದರೆ ಅಲನ್ ವಿಲ್ಸನ್ ಮತ್ತು ರೆಬೆಕ್ಕಾ ಕ್ಯಾನ್. ಇವರುಗಳ ಪ್ರಕಾರ ಭೂಮಿಯ ಮೇಲೆ ಈಗ ಎಲ್ಲ ದೇಶಗಳಲ್ಲಿ ಹರಡಿಕೊಂಡಿರುವ ಆಧುನಿಕ ಮಾನವರ ವಂಶಸ್ಥರೆಲ್ಲ ಮೂಲವಾಗಿ ಆಫ್ರಿಕಾದವರೇ. ಆ ಜನರೆಲ್ಲ ದೀರ್ಘವಾದ ಮತ್ತು ನಿಧಾನವಾದ ವಲಸೆಯೊಂದನ್ನು ಮಾಡುತ್ತಾ ಆಯಾಯ ದೇಶಗಳ ತೀರ ಪ್ರದೇಶಗಳಲ್ಲಿ ಮೊದಲು ಉಳಿದುಕೊಂಡರು ಎಂದು ಹೇಳಲಾಗಿದೆ. ಎರಡನೇ ಬ್ಯಾಚ್ಗಳಲ್ಲಿ ಬಂದವರೆಲ್ಲ ಸ್ವಲ್ಪ ದೂರದ ಪ್ರದೇಶಗಳಲ್ಲಿ ನೆಲೆಗಳನ್ನು ಕಂಡುಕೊಂಡರು ಎನ್ನಲಾಗಿತ್ತು. ಈ ಥಿಯರಿಯ ಪ್ರಕಾರ ಆ ಮನುಷ್ಯರು ಭಾರತವನ್ನು ತಲುಪಿದ್ದು 50,000 ವರ್ಷಗಳ ಹಿಂದೆ ಎನ್ನಲಾಗಿದೆ. ಸ್ನೇಹಿತರೆ, 2007ನೇ ಇಸವಿಯಲ್ಲಿ ಭಾರತದ ಪ್ರಮುಖ ಆರ್ಕಿಯಾಲಜಿಸ್ಟ್ ಆದ ಕನ್ನಡಿಗರೇ ಆದ ರವಿ ಕೋರಿಸೆಟ್ಟರ್ ಅವರ ತಂಡ ಆಕ್ಸ್ಫರ್ಡ್ ಯೂನಿವರ್ಸಿಟಿಯ ಪ್ರೊಫೆಸರ್ ಮೈಕೆಲ್ ಪೆಟ್ರಾಗ್ಲಿಯಾ ಅವರ ಜೊತೆಗೂಡಿ ಆಂಧ್ರ ಪ್ರದೇಶದ ಕರ್ನೂಲ್ ಜಿಲ್ಲೆಯ ಜ್ವಾಲಾಪುರಂ ಎಂಬ ಹಳ್ಳಿಯಲ್ಲಿ ಉತ್ಖನನವೊಂದನ್ನು ನಡೆಸುತ್ತದೆ. ಆ ಉತ್ಖನನದಲ್ಲಿ ಅವರಿಗೆ ಭೂಮಿಯಡಿಯಲ್ಲಿ ಸ್ವಲ್ಪ ಹೆಚ್ಚೇ ಪ್ರಮಾಣದಲ್ಲಿ ಬೂದಿ ಶೇಖರವಾಗಿರುವುದು ಕಂಡುಬರುತ್ತದೆ. ಭೂಮಿಯಡಿಯಲ್ಲಿ ಒಂದೊಂದೇ ಲೇಯರ್ಗಳು ಮುಗಿದಂತೆ ಬೂದಿಯ ಲೇಯರ್ ಒಂದು ಇರುವುದು ಕಾಣಿಸುತ್ತದೆ. ಇದು ಸುಮಾರು 2 ಮೀಟರ್ಗಳಷ್ಟು ಆಳದವರೆಗೂ ಶೇಖರವಾಗಿದ್ದ ಲೇಯರ್ ಆಗಿತ್ತು. ಈ ಬೂದಿ ಮೌಂಟ್ ತೋಬಾದಿಂದ ಸಿಡಿದ ಜ್ವಾಲಾಮುಖಿಯ ಬೂದಿಯಾಗಿತ್ತು. ಸ್ನೇಹಿತರೆ, ಇಂದಿಗೆ 74,000 ವರ್ಷಗಳ ಹಿಂದೆ ಭೂಮಿಯಲ್ಲಿ ಜ್ವಾಲಾಮುಖಿಯೊಂದು ಸ್ಫೋಟಗೊಂಡಿತ್ತು. ಈಗಿನ ಇಂಡೋನೇಷ್ಯಾದ ಸುಮಾತ್ರಾ ದ್ವೀಪದಲ್ಲಿದ್ದ ಮೌಂಟ್ ತೋಬಾ ಎಂಬ ಪರ್ವತದಲ್ಲಿ ಆ ಜ್ವಾಲಾಮುಖಿ ಸ್ಫೋಟಗೊಂಡಿತ್ತು. ಅಂದಿನ ಆ ಸ್ಫೋಟ 20 ಲಕ್ಷ ವರ್ಷಗಳಲ್ಲಿಯೇ ಅತಿ ದೊಡ್ಡ ಜ್ವಾಲಾಮುಖಿ ಸ್ಫೋಟವಾಗಿತ್ತು. ಇದು ಮಾನವರು ಇದುವರೆಗೆ ಕಂಡ ಯಾವುದೇ ಜ್ವಾಲಾಮುಖಿ ಸ್ಫೋಟದ 100 ಪಟ್ಟು ದೊಡ್ಡ ಸ್ಫೋಟವಾಗಿತ್ತು. ಇದು ಎಷ್ಟು ದೊಡ್ಡ ಸ್ಫೋಟವಾಗಿತ್ತೆಂದರೆ 10 ವರ್ಷಗಳವರೆಗೂ ಇದು ಸ್ಫೋಟಗೊಳ್ಳುತ್ತಲೇ ಇತ್ತು. ಹಾಗೆಯೇ ಮುಂದಿನ 10,000 ವರ್ಷಗಳವರೆಗೂ ಇದು ತಣ್ಣಗಾಗಿರಲೇ ಇಲ್ಲ. ತೋಬಾ ಜ್ವಾಲಾಮುಖಿ ಸ್ಫೋಟದ ಕೊನೆಯ ಅವಧಿಯವರೆಗೂ ಬಲವಾದ ಗಾಳಿ ಅದರ ಬೂದಿಯನ್ನು ಎಲ್ಲ ಕಡೆ ಹರಡಿಸುತ್ತಿತ್ತು. ಭಾರತದ ಉಪಖಂಡಗಳು ಸೇರಿದಂತೆ ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರದಿಂದ ಹಿಡಿದು ಪೂರ್ವದಲ್ಲಿ ದಕ್ಷಿಣ ಚೀನಾ ಸಮುದ್ರದವರೆಗೂ ಬೂದಿಗಳು ಆಕಾಶದಲ್ಲಿ ಮಳೆಯಂತೆ ಸುರಿಯುತ್ತಿದ್ದವು. ಆಕಾಶದಾದ್ಯಂತ ಹರಡಿದ್ದ ಆ ಕಪ್ಪು ಬೂದಿ ಸೂರ್ಯನನ್ನೇ ಭೂಮಿಯಿಂದ ಮರೆಮಾಚಿದ್ದವು. ಆಕಾಶವನ್ನು ಕಪ್ಪಾಗಿಸಿದ್ದ ಆ ಧೂಳು 10 ವರ್ಷಗಳವರೆಗೆ ಮಳೆಯನ್ನು ಸುರಿಸಿದ್ದವು. ವಿಜ್ಞಾನಿಗಳು ಇದನ್ನು ಜ್ವಾಲಾಮುಖಿಯ ಚಳಿಗಾಲ ಅಂದರೆ ವಾಲ್ಕ್ಯಾನಿಕ್ ವಿಂಟರ್ ಎಂದು ಕರೆದಿದ್ದಾರೆ. ಈ ತೋಬಾ ಜ್ವಾಲಾಮುಖಿ ಸ್ಫೋಟದ ಪರಿಣಾಮವೇ ಇಂದಿನ ಜ್ವಾಲಾಪುರಂನಲ್ಲಿ ನಾವು ಕಾಣುತ್ತಿರುವುದು. ಇದು ಭಾರತೀಯ ಉಪಖಂಡದಲ್ಲಿಡೀ 1 ರಿಂದ 3 ಮೀಟರ್ವರೆಗಿನ ಬೂದಿಯಾಗಿ ಶೇಖರವಾಗಿದೆ ಎನ್ನಲಾಗಿದೆ. ಸ್ನೇಹಿತರೆ, ಇಷ್ಟೆಲ್ಲ ಒಂದು ಜ್ವಾಲಾಮುಖಿ ಸ್ಫೋಟದ ಪರಿಣಾಮವಾಗಿ ಕಂಡ ಸೋಜಿಗದ ಸಂಗತಿ ಎಂದು ನೀವು ಅಂದುಕೊಂಡರೆ ಅದಕ್ಕಿಂತಲೂ ಸೋಜಿಗದ ಸಂಗತಿ ಇನ್ನೊಂದು ತಿಳಿದಿತ್ತು. ಈ ಉತ್ಖನನದಲ್ಲಿ ವಾಲ್ಕ್ಯಾನಿಕ್ ಕ್ಯಾಶ್ ಕಂಡುಬಂದ ಲೇಯರ್ನಲ್ಲಿ ಮತ್ತು ಅದರ ಅಡಿಯಲ್ಲಿ ಕೆಲವೊಂದು ಹಳೆ ಶಿಲಾಯುಗದ ಮಾನವನ ಆಯುಧಗಳು ಕಂಡುಬಂದಿದ್ದವು. ಈ ಕಲ್ಲಿನ ಆಯುಧಗಳು ತೋಬಾ ಜ್ವಾಲಾಮುಖಿ ಸ್ಫೋಟಗೊಳ್ಳುವ ಆ ಸಮಯದ ಮುಂಚೆಯೇ ಭಾರತದಲ್ಲಿ ಮನುಷ್ಯರು ವಾಸಿಸುತ್ತಿದ್ದರು ಎಂಬುದಕ್ಕೆ ಸಾಕ್ಷಿ ಒದಗಿಸುತ್ತಿದ್ದವು.
74,000 ವರ್ಷಗಳಿಗೂ ಹಿಂದೆಯೇ ಭಾರತದಲ್ಲಿ ಮನುಷ್ಯರು ವಾಸಿಸುತ್ತಿದ್ದರು ಎಂಬುದಕ್ಕೆ ಅದು ಸಾಕ್ಷಿ ಹೇಳುತ್ತಿತ್ತು. ಈ ಕಲ್ಲಿನ ಆಯುಧಗಳನ್ನು ಪರಿಶೀಲಿಸಿದಾಗ ಇವೆಲ್ಲ ಆ ಸಮಯದಲ್ಲಿ ದಕ್ಷಿಣ ಅಮೆರಿಕಾದಲ್ಲಿ ವಾಸಿಸುತ್ತಿದ್ದ ಮಾನವರು ತಯಾರಿಸುತ್ತಿದ್ದ ಕಲ್ಲಿನ ಆಯುಧಗಳಂತೆಯೇ ಇದ್ದವು. ಆಗ ಅಲ್ಲಿ ಹೋಮೋಸೇಪಿಯನ್ಗಳು ವಾಸಿಸುತ್ತಿದ್ದರು. ಹಾಗಾದರೆ ಭಾರತದಲ್ಲಿ ಅದಾಗಲೇ ಹೋಮೋಸೇಪಿಯನ್ಗಳ ಪ್ರವೇಶವಾಗಿತ್ತೇ ಎಂಬ ಪ್ರಶ್ನೆ ಬರುತ್ತದೆ. ಈ ಪ್ರದೇಶದಲ್ಲಿ ಉತ್ಖನನ ಮುಂದುವರಿಸಿದ ತಂಡಕ್ಕೆ ಇಲ್ಲಿ ಆ ಸಮಯಕ್ಕಿಂತಲೂ ಬಹಳಷ್ಟು ಮೊದಲೇ ಮಾನವನ ವಾಸ ಸತತವಾಗಿ ಇತ್ತು ಎಂಬುದು ತಿಳಿಯುತ್ತದೆ. ಹಾಗಾದರೆ ಭಾರತದಲ್ಲಿ ಹೋಮೋಸೇಪಿಯನ್ಸ್ ಬಂದಿಳಿದ ಸಮಯದ ಬಗ್ಗೆ ವಿಜ್ಞಾನಿಗಳಿಗೆ ಗೊಂದಲವಿದೆಯೇ, ಅಥವಾ ಆ ಥಿಯರಿಯ ಪ್ರಕಾರ ಆಫ್ರಿಕಾದ ಮಾನವರು ಇಲ್ಲಿ ಬರುವ ಮುಂಚೆಯೇ ಇಲ್ಲಿ ಮಾನವರ ವಾಸವಿತ್ತೆ? ಇವೆಲ್ಲ ಪ್ರಶ್ನೆಗಳಿಗೂ ಉತ್ತರ ದೊರಕಿಲ್ಲ. ಈಗ ಭೂಮಿಯ ಮೇಲೆಲ್ಲ ಹರಡಿಕೊಂಡಿರುವ ಹೋಮೋಸೇಪಿಯನ್ಸ್ ಮಾನವರು 1,60,000 ವರ್ಷಗಳ ಹಿಂದೆ ಭೂಮಿಯಲ್ಲಿ ಕಾಣಿಸಿಕೊಂಡರು ಎಂದು ಲೆಕ್ಕಾಚಾರ ಮಾಡಲಾಗಿತ್ತು. ಆದರೆ 2017ರಲ್ಲಿ ಇದಕ್ಕೆ ವ್ಯತಿರಿಕ್ತವಾದ ಒಂದು ಶೋಧವಾಗುತ್ತದೆ. ಅದೇನೆಂದರೆ ಮೊರಕ್ಕೋ ದೇಶದ ಜುಬೆಲ್ ಐರ್ಹುಡ್ ಎಂಬ ಗುಹೆಯಲ್ಲಿ ಮಾನವನ ತಲೆಬುರುಡೆಯೊಂದು ದೊರೆಯುತ್ತದೆ. ಇದು ಹೋಮೋಸೇಪಿಯನ್ನ ತಲೆಬುರುಡೆಯಾಗಿತ್ತು. ಅದರ ಕಾಲಘಟ್ಟವನ್ನು ಶೋಧಿಸಿದಾಗ ಇದು 3 ಲಕ್ಷ ವರ್ಷಗಳ ಹಿಂದಿನ ಹೋಮೋಸೇಪಿಯನ್ನ ತಲೆಬುರುಡೆ ಎಂಬುದು ಪತ್ತೆಯಾಗುತ್ತದೆ. ಅಂದರೆ ನಾವೀಗ ತಿಳಿದುಕೊಂಡಿರುವ ಹೋಮೋಸೇಪಿಯನ್ ಹುಟ್ಟಿದ್ದು ಅದಕ್ಕೂ ಬಹಳಷ್ಟು ವರ್ಷಗಳ ಹಿಂದೆ ಎಂಬುದು ಸಾಬೀತಾಗುತ್ತದೆ. ಭಾರತದ ಜ್ವಾಲಾಪುರಂನಲ್ಲಿ ಮಾನವರ ಯಾವುದೇ ತಲೆಬುರುಡೆಗಳು ಇದುವರೆಗೆ ದೊರಕಿಲ್ಲ. ಕೇವಲ ಶಿಲಾಯುಧಗಳು ಹೋಮೋಸೇಪಿಯನ್ ಬಳಸಿದ್ದ ಆಯುಧಗಳಿಗೆ ಹೋಲಿಕೆಯಾಗುತ್ತಿದ್ದವು. ಇಲ್ಲಿ ಹೋಮೋಸೇಪಿಯನ್ಸ್ಗಳು ಬಹಳ ಹಿಂದೆಯೇ ಬಂದು ಸೇರಿಕೊಂಡಿದ್ದಿರಬಹುದೇ, ಅಥವಾ ಭಾರತದಲ್ಲಿಯೇ ಹೋಮೋಸೇಪಿಯನ್ಗಳ ಹುಟ್ಟಾಗಿರಬಹುದೇ? ಎಲ್ಲ ಪ್ರಶ್ನೆಗಳಿಗೆ ಇನ್ನೂ ಉತ್ತರ ಹುಡುಕಲಾಗುತ್ತಿದೆ. ಇದೀಗ ಜ್ವಾಲಾಪುರಂ ಮತ್ತೊಮ್ಮೆ ಸುದ್ದಿಯಾಗಿರುವುದು ಯಾವ ಕಾರಣಕ್ಕೆಂದರೆ ಇಲ್ಲಿನ ಮಣ್ಣನ್ನು, ಅಂದರೆ ಜ್ವಾಲಾಮುಖಿಯ ಬೂದಿಯನ್ನು ಅಲ್ಲಿನ ಜನರಿಗೆ ದುಡ್ಡಿನ ಆಮಿಷ ತೋರಿಸಿ ಖರೀದಿ ಮಾಡಲಾಗುತ್ತಿದೆ ಎಂಬ ಕಾರಣಕ್ಕೆ. ಅಲ್ಲಿನ ಜನರು JCBಗಳನ್ನು ತರಿಸಿ ನೆಲ ಅಗೆದು ಮಣ್ಣನ್ನು ಮಾರಾಟ ಮಾಡುತ್ತಿದ್ದಾರೆ. ಈ ಬೂದಿಯನ್ನು ಸಾಬೂನು ಮತ್ತು ಡಿಟರ್ಜೆಂಟ್ ತಯಾರಿಕೆಯಲ್ಲಿ ಬಳಸಲಾಗುತ್ತಿದೆ ಎಂದು ಹೇಳಲಾಗುತ್ತದೆ. ಉದ್ಯಮಿಗಳು ಜನರಿಗೆ ಆಸೆ ತೋರಿಸಿ ಅಲ್ಲಿನ ಮಣ್ಣನ್ನು ಅಗಿಸಿ ತೆಗೆಸುತ್ತಿದ್ದಾರೆ. ಜನರಿಗೆ ತಾವಿರುವ ಜಾಗದ ಮಹತ್ವ ಗೊತ್ತಿಲ್ಲದೆ ಅವರದನ್ನು ಮಾರಾಟ ಮಾಡುತ್ತಿದ್ದಾರೆ. ಈ ಜ್ವಾಲಾಪುರಂನಲ್ಲಿ ಉತ್ಖನನ ನಡೆಸುವುದನ್ನು ಮುಂದುವರಿಸಿದರೆ ಅಲ್ಲಿ ಹೋಮೋಸೇಪಿಯನ್ಗಳ ಬೇರೆ ಬೇರೆ ಕುರುಹುಗಳು ಸಿಗಬಹುದು. ಹಾಗಿದ್ದಾಗ ಆಫ್ರಿಕಾದಿಂದ ಮಾನವರು ಇಲ್ಲಿಗೆ ಬರುವ ಮುಂಚೆಯೇ ಇಲ್ಲಿ ಮಾನವರು ವಾಸಿಸುತ್ತಿದ್ದರು ಎಂಬುದಕ್ಕೆ ಸಾಕ್ಷಿಯೂ ಸಿಗಬಹುದು. ಭಾರತದಿಂದಲೇ ಮಾನವರು ಬೇರೆ ಕಡೆಗೆ ವಲಸೆ ಹೋದರು ಎಂಬ ಕೆಲವರ ವಾದ ಆಗ ನಿಜವಾಗಲೂಬಹುದು. ಭಾರತ ಎನ್ನುವುದು ಅನಾದಿ ಕಾಲದಿಂದಲೂ ಅಳಿದು ಹೋಗದ ಒಂದು ನಾಗರಿಕತೆಯಾಗಿ ಉಳಿದಿದೆ. ಪ್ರಪಂಚದ ಎಲ್ಲ ನಾಗರಿಕತೆಗಳು ಒಂದಲ್ಲ ಒಂದು ಸಮಯದಲ್ಲಿ ಅಳಿದು ಹೋದವು. ಆದರೆ ಭಾರತದ ನಾಗರಿಕತೆ ನಾವಂದುಕೊಂಡಿದ್ದಕ್ಕಿಂತಲೂ ಪ್ರಾಚೀನದ್ದು. ಇದು ಎಲ್ಲ ನಾಗರಿಕತೆಗಳ ಮೂಲ ಎಂಬ ಕೆಲವರ ವಾದ ಆಗ ನಿಜವಾಗಲೂಬಹುದು. ಸ್ನೇಹಿತರೆ, ನಿಮಗೇನನ್ನಿಸುತ್ತದೆ? ಭಾರತವೇ ಎಲ್ಲ ನಾಗರಿಕತೆಗಳ ಮೂಲವಾಗಿರಬಹುದೇ? ಕಮೆಂಟ್ ಮಾಡಿ. ವಿಡಿಯೋ ಇಲ್ಲಿಗೆ ಕೊನೆಯಾಗಲಿದೆ. ಧನ್ಯವಾದಗಳು.